ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣು. ಪತಂಜಲಿ ಯೋಗ ಸೂತ್ರದಲ್ಲಿ 49ನೆಯ ಸೂತ್ರ, 2ನೆಯ ಪಾದ. ಅದರಲ್ಲಿ ಇವತ್ತು ನಿನ್ನೆಯಿಂದ ಪ್ರಾಣಾಯಾಮವನ್ನು ಕುರಿತು ನಾವು ನೋಡ್ತಾ ಇದ್ದೀವಿ. ಪ್ರಾಣಾಯಾಮ ಅನ್ನುವಂಥದ್ದು ಅದು ಮನುಷ್ಯನ ಒಂದು ಅದ್ಭುತ ಸಂಶೋಧನೆ. ಅದರಲ್ಲೂ ಮಾನವತ್ವವನ್ನು ಮೀರಿ ಮಾನವತ್ವವನ್ನು ಸಾಧಿಸಿ ಅದರಿಂದಲೂ ತೃಪ್ತನಾಗಲಾರದ ಮನುಷ್ಯ ಮುಂದೆ ಇನ್ನೂ ಏನು ಇದೆ, ಈ ಮಾನವೀಯತೆ, ಕರುಣೆ, ಶಾಂತಿ, ಪ್ರೀತಿ ಬಹಳ ಒಳ್ಳೆಯ ಗುಣಗಳು, ಹೌದು. ಆದರೆ ಇವು ಕೂಡ ಸಾಪೇಕ್ಷವೇ. ಅಂದರೆ ಇದಕ್ಕೆ ಎಷ್ಟೇ ದಿವಸ ನಾವು ಚೆನ್ನಾಗಿದ್ದೀವಿ, ಬಹಳ ಪ್ರೀತಿಯಿಂದ ಇದ್ದೀವಿ, ಹೊಂದ್ಕೊಂಡಿದ್ದೀವಿ ಅಂದ್ರೂ ಜಗಳಗಳು ಬರ್ತವೆ. ಅಂದರೆ ಈ ಜಗಳಗಳು ಪ್ರಕೃತಿದತ್ತವಾಗಿ ಇರ್ತಕ್ಕಂಥದ್ದೇ. ಅದು ಜೀವಿಗಳಲ್ಲಿ ಎಂತಹ ಸಾಧು ಜೀವಿ ಇದ್ರೂ ಕೂಡ, ಎಂತಹ ಒಳ್ಳೆಯ ಪ್ರಾಣಗುಣ, ಒಟ್ಟು ಪ್ರಾಣಿ ಅಂತಂದ್ರೆ ಮುಗೀತು. ಮಾನವನು ಕೂಡ ಒಂದು ಪ್ರಾಣಿನೇ. ಆ ಪ್ರಾಣಿ ಸಾಧು ಪ್ರಾಣಿ ಇರಲಿ, ಸಾತ್ವಿಕ, ಆಮೇಲೆ ರಾಜಸ ಪ್ರಾಣಿ ಇರಲಿ, ಅಂದರೆ ಎರಡೂ ಗುಣಗಳು, ಸ್ವಲ್ಪ ಸಾತ್ವಿಕ ಸ್ವಲ್ಪ ತಾಮಸ, ನಡುವೆ ಗದ್ದಲ, ಅತಿ ಪ್ರೀತಿ, ರಾಗ ದ್ವೇಷಗಳು, ಇದೆಲ್ಲ ರಾಜಸ ಗುಣಗಳು. ಆಮೇಲೆ ತಾಮಸ ಅಂತೂ ಇದ್ದೇ ಇದೆ ಬಿಡಿ, ಅದು ಮನುಷ್ಯತ್ವದ್ದು ಅಲ್ಲ. ಅದು ಈ ರಾಜಸ ಮತ್ತು ಸಾತ್ವಿಕ ಮನುಷ್ಯತ್ವಕ್ಕೆ ಹತ್ರ ಬರ್ತವೆ. ತಾಮಸ ಏನಿದೆ ಅದು ಆಲಸ್ಯ, ಅಜ್ಞಾನ, ಅವಿವೇಕ, ಹೊಡೆದಾಟ, ಬಡದಾಟ, ಕೊಲೆ, ಇದೆಲ್ಲ ತಾಮಸದಲ್ಲಿ ಬಂದ್ಬಿಡುತ್ತೆ. ಇವನು ಎಷ್ಟೋ ವರ್ಷಗಳ ಕಾಲ ಕೆಲವರು ಸಾತ್ವಿಕರಾಗಿ ಬಾಳಿದರು, ಹೊಂದಿಕೊಂಡು ಬಾಳಿದರು. ಯಾರಿಂದನೂ ಒಬ್ಬರಿಂದ ಜಗಳ ಬಂದರೆ ವಂಶಗಳೇ ನಾಶ ಆಗೋಗ್ಬಿಡ್ತಾ ಇದ್ವು, ಒಬ್ಬರು ಕಾರಣ ಆಗ್ತಿದ್ರು. ಆವಾಗ ಆಲೋಚನೆ ಮಾಡಿದರು, ಅದರಲ್ಲೇ ಬುದ್ಧಿವಂತರಾದಂಥವರು ಸ್ವಲ್ಪ ಹೊರಗೆ ನಿಂತು ಆಲೋಚನೆ ಮಾಡಿದರು. ಕುಟುಂಬ, ಆಮೇಲೆ ಜನಾಂಗ, ಗುಂಪು, ಅಲ್ಲೇ ಸಣ್ಣ ಸಣ್ಣ ಗುಂಪುಗಳಿದ್ವು. ರಾಜ್ಯ ಕಟ್ಟಿದ್ರು ಅಂತಂದ್ರೂ ಕೂಡ ರಾಮಾಯಣ ಕಾಲದಲ್ಲಿ ಗುಂಪುಗಳು ಅವೆಲ್ಲ. ಹನುಮಂತ, ಜಟಾಯು, ಜಾಂಬವಂತ, ಇವರೆಲ್ಲ ಪ್ರಾಣಿಗಳಲ್ಲ. ಇವರು ಪ್ರಾಣಿಗಳ ಥರ ಕಾಣ್ತಿದ್ರು ಇವ್ರನ್ನ. ಅದು ಮೋಸ ಆಗಿರೋದು. ಆ ಕವಿನೇ ಬರೀಲಿ, ಅವನ ದೇವ್ರ ಸ್ಥಾನಕ್ಕೆ ಏರಿಸ್ಲಿ, ಅದಕ್ಕೆ ಇವರೇನೇನೋ ವ್ಯಾಖ್ಯಾನ ಕೊಡಲಿ, ಅದೇನೇ ಕೊಟ್ಟರು ಕೂಡ ಅವರು ಮನುಷ್ಯರೇ ಮಾತಾಡ್ತಿದ್ರು ಅಂತಂದರೆ, ಅವನ ಜೊತೆ ರಾಮನ ಜೊತೆ ಸಖ್ಯ ಬೆಳೆಸಿದ್ರು ಅಂದರೆ ಮನುಷ್ಯರೇ. ಅದನ್ನು ಇವತ್ತಿಗೂ ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅವರು. ಆ ಗುಂಪಿನವರು, ಆ ಮಾರ್ಗದಲ್ಲಿ ಹೋಗೋರು, ಹೌದು ಅವರು ಮನುಷ್ಯರು, ಅವ್ರನ್ನ ದೇವತೆಗಳನ್ನು ಮಾಡಿದರು ಅಂತ ಒಪ್ಕೊಳ್ಳೋಕೆ ತಯಾರಿಲ್ಲ. ಇಲ್ಲ, ಬಾಲ ಇತ್ತು ಹನುಮಂತಂಗೆ, ಕರಡಿನೇ ಜಾಂಬವಂತ, ಜಟಾಯು ಪಕ್ಷಿನೇ ಮಾತಾಡ್ತಿದ್ರು ಅಂತ ಸಾಧಿಸ್ತಾರೆ. ಈಗಿನವರು ಕೂಡ ಸಾಧಿಸ್ತಾರೆ. ಸುಳ್ಳು ಅದು. ನೀವು ಸುಳ್ಳನ್ನು ನಂಬ್ಕೊಂಡು ಎಷ್ಟು ದಿವಸ ಇರ್ತೀರ? ಅದಕ್ಕೆ ಬ್ರಿಟಿಷರು ಯಾಕೆ ಭಾರತಕ್ಕೆ ಬಂದರು, ಆಮೇಲಿಂದ ಮುಸಲ್ಮಾನರು ಯಾಕೆ ಭಾರತಕ್ಕೆ ಬಂದರು ಅಂತಂದರೆ, ಕಾಲಕ್ಕೆ ತಕ್ಕ ಹಾಗೆ ನಿಮ್ಮ ಪುರಾಣಗಳನ್ನು ಬದಲಾಯಿಸ್ಕೊಳ್ಬೇಕಾಗಿತ್ತು. 12ನೇ ಶತಮಾನದಲ್ಲಿ ಹೇಳಿದರು ಬಸವಣ್ಣವರಿಂದ. ಆದಿ ಪುರಾಣ ಸುರರಿಗೆ ಮಾರಿ, ವೇದ ಪುರಾಣ ಹೋತಿಂಗೆ ಮಾರಿ, ರಾಮ ಪುರಾಣ ರಕ್ಕಸರಿಗೆ ಮಾರಿ, ಭಾರತ ಪುರಾಣ ಗೋತ್ರಕ್ಕೆ ಮಾರಿ, ಈ ಎಲ್ಲ ಪುರಾಣ ಕರ್ಮಕ್ಕೆ ಮೊದಲು.
ಕೂಡಲ ಸಂಗಮ ದೇವ ನಿಮ್ಮ ಪುರಾಣಕ್ಕೆ ಪ್ರತಿವಿಲ್ಲವಯ್ಯ. ಇದನ್ನು ಹೇಳಿದರು. ಇಲ್ಲಪ್ಪ, ಇವೆಲ್ಲ ನಿಮ್ಗೆ ಕೇಳಕ್ ಚಂದ. ಅಡುಗುಲಜ್ಜಿ ಕತೆ ಕೇಳ್ದಂಗೆ, ಮಕ್ಕಳು ಕೇಳ್ದಂಗೆ ಶ್ರಾವಣ ಮಾಸ ಮಾಡಕ್ಕೆ, ಆಮೇಲಿಂದ ಅನ್ನ ಸಂತರ್ಪಣೆ ಮಾಡಕ್ಕೆ ಬಹಳ ಚಂದ. ಆದರೆ ಇವು ಶಾಶ್ವತ ಅಲ್ಲ. ಮುಂದೆ ಬನ್ನಿ, ಆಧ್ಯಾತ್ಮ ಕ್ಷೇತ್ರದಲ್ಲೂ ಬದಲಾವಣೆ ಮಾಡ್ಕೊಳಕ್ಕೆ ಅವಕಾಶ ಇದೆ. ಒಪ್ಕೊಳ್ಳಿ ಸತ್ಯವನ್ನು ಒಪ್ಕೊಳ್ಳಿ. ಹನುಮಂತ ತುಂಬ ಚೆನ್ನಾಗಿ ಸಂಸ್ಕೃತ ಮಾತಾಡ್ತಿದ್ದ ಅಂತ ಬರೀತಾನೆ ವಾಲ್ಮೀಕಿ. ಮತ್ತೆ ಅವನಿಗೆ ಬಾಲ ಕಟ್ತಾನೆ. ಅಂದರೆ ಇದೆಲ್ಲ ಟ್ರೈಬಲ್ಸ್, ಅಂದರೆ ಇವು ಬುಡಕಟ್ಟಿನ ಜನಾಂಗಗಳು, ಅವುಗಳ ಚಿಹ್ನೆಗಳವೆಲ್ಲ. ಆ ಜಾಂಬವಂತನ ವಂಶಸ್ಥರು ಕರಡಿಗಳಲ್ಲ, ಅವ ಜಾಂಬವಂತನ ಕರಡಿ ಚಿಹ್ನೆಗಳು. ಆದ್ರಿಂದ ಆ ಬುಡಕಟ್ಟಿನ ಜನರು ಗುರುತಿಸ್ತಿದ್ರು. ಹಾಗೆ ಹನುಮಂತ ಕೂಡ ಹಾಗೇನೆ. ಕಪಿಧ್ವಜರವರು ಕಪಿಗಳಲ್ಲ. ವಾಲಿ, ಸುಗ್ರೀವ ಇವರ್ಯಾರು ಕಪಿಗಳಲ್ಲ. ಈ ಸತ್ಯವನ್ನು ಭಾರತ ಇವತ್ತಿಗೂ ಭಾರತ ಅಂದ್ರೆ ಭಾರತದಲ್ಲಿ ಒಪ್ಕೊಂಡಿದ್ದಾರೆ. ಆ ಮಾರ್ಗವನ್ನು ಅನುಸರಣೆ ಮಾಡ್ತಿದ್ದೀವಿ ಅಂತ ಏನು ವೇದಗಳನ್ನು ಮೂಲವಾಗಿ ಇಟ್ಕೊಂಡು ಮೂರ್ತಿ ಪೂಜೆ, ಗುಡಿ, ಆಮೇಲಿಂದ ನದಿಗೆ ಮುಳುಗೋದು, ಈ ಸಂಪ್ರದಾಯದವ್ರು ಒಪ್ತಾ ಇಲ್ಲ. ಎಷ್ಟು ದಿವಸ ಹಿಂಗೆ ಮಾಡ್ತೀರಾ? ಅದಕ್ಕೆ ಇವರು ಕೆಲವರು, ಅವರಲ್ಲೇ ಕೆಲವರು ಉಪನಿಷತ್ಕಾರ, ಅದಕ್ಕೆ ವೇದಾಂತ ಅನ್ನೋದು ಪ್ರತ್ಯೇಕ ಅಂತಾನೆ ಹೊರಟರು ಕೆಲವರು. ಇವತ್ತಿಗೂ ಪ್ರಯತ್ನ ಪಟ್ಟರು ಅವರು. ಸುಪ್ರೀಂ ಕೋರ್ಟಲ್ಲಿ ಅವರು ಅರ್ಜಿ ಹಾಕ್ಕೊಂಡಿದ್ರು, ನವವೇದಾಂತಿಗಳು ಅಂತ ನಮಗೆ ಪ್ರತ್ಯೇಕ ಸ್ಥಾನಮಾನ ಕೊಡಿ ಅಂತ ಹೇಳಿ. ಅದಾಗಲಿಲ್ಲ. ಸ್ವಾಮಿ ವಿವೇಕಾನಂದರೇ ಹಿಂದೂ ಅಲ್ಲ ಅಂತ ಹೇಳಿದ್ರೆ ಇನ್ನೇನು ಉಳೀತು ಅಂತ ಸುಪ್ರೀಂ ಕೋರ್ಟ್ ಕೇಳ್ತು. ಅದು ಸರಿ. ಆದರೆ ಇವತ್ತು ಏನು ಯೋಗ ದಿನ ಆಗ್ತಾ ಇದೆ, ಪ್ರಾಣಾಯಾಮ ನಡೀತಾ ಇದೆ, ಇದು ಒಂದು ಕಾಲದಲ್ಲಿ ಭಾರತದಲ್ಲೇ, ಅಂದರೆ ಸಾವಿರಾರು ವರ್ಷಗಳ ಹಿಂದೆನೆ, ರಾಮಾಯಣ ಮಹಾಭಾರತಕ್ಕಿಂತ ಮುಂಚೆನೆ ಈ ಕರ್ಮಕಾಂಡಗಳಿಂದ ಬೇಸತ್ತಂತಹ ಬಲಿ ಅಥವಾ ಬಹುದೇವತೋಪಾಸನೆ, ಇದರಿಂದ ಬೇಸತ್ತಂತಹ ಕೆಲವು ಋಷಿಗಳು ಹೊರಗೆ ಬಿದ್ದರು. ಹೊರಗೆ ಬಿದ್ದು ಅವರು ತಾವು ಶಾಂತವಾಗಿ ಕೂತರು. ಹೇಗೆ ಕೂತರು ಅಂತಂದರೆ, ಕೆಲವರು ದೈನಂದಿನ ಚಟುವಟಿಕೆಗಳನ್ನು ಮಾಡಿಕೊಂಡು ಪ್ರಾಣಾಯಾಮ ಮಾಡಿಕೊಂಡು, ಆವಾಗಲೇ ಪ್ರಾಣಾಯಾಮ ಕಂಡುಹಿಡಿಯಲ್ಪಟ್ಟಿದ್ದು. ಪ್ರಾಯಶಃ ಅಲ್ಲಿವರೆಗೂ ಪ್ರಾಣಾಯಾಮ ಕಂಡುಹಿಡಿಯಲ್ಪಟ್ಟಿರಲಿಲ್ಲ. ನೀವೆಲ್ಲೂ ಪಾಂಡವರಾಗಲಿ ಅಥವಾ ರಾಮಚಂದ್ರ ರಾಜರುಗಳು ಅವರು ಪ್ರಾಣಾಯಾಮಕ್ಕೆ ಮೀಸಲಾಗಿಟ್ಟಿದ್ರು, ಯೋಗ ಮಾಡ್ತಿದ್ರು ಅಂತ ಬರಲ್ಲ. ಅವರೆಲ್ಲ ಕುದುರೆ ಸವಾರಿ ಮಾಡ್ತಿದ್ರು, ಯುದ್ಧಕ್ಕೆ ಹೋಗ್ತಿದ್ರು, ಕಸರತ್ತು ಮಾಡ್ತಿದ್ರು. ಅವರೆಲ್ಲ ಕಸರತ್ತು, ಹೀಗೇನು ಜಿಮ್ ಅಂತ ಹೇಳ್ತಿರಲ್ಲ ಹಾಗೆ ಕತ್ತಿ ವರಸೆ, ದೊಣ್ಣೆ ವರಸೆ, ಆಯುಧಗಳನ್ನು ಪ್ರಾಕ್ಟೀಸ್ ಮಾಡ್ತಿದ್ರು. ಅವ್ರಿಗಿಂತ ಮುಂಚೆ ಋಷಿಗಳು, ಸತ್ಯ ಹರಿಶ್ಚಂದ್ರಗಿಂತ ಮುಂಚೆ ಋಷಿಗಳು. ಈ ಋಷಿಗಳೇನು ಮಾಡಿದ್ರು ಅಂತಂದರೆ, ಇಲ್ಲ ಇದಷ್ಟೇ ಸಾಕಾಗಲ್ಲ, ಬರೀ ನೈತಿಕತೆನೇ ಸಾಕಾಗಲ್ಲ, ಶಾಂತಿ, ಪ್ರೀತಿ, ಸದ್ಗುಣ, ಪರೋಪಕಾರ, ದಾನ, ಹೌದು ಭಾಳ ಒಳ್ಳೇದು, ಇವು ಬೇಕೇ ಬೇಕು. ಅದನ್ನೇ ಪತಂಜಲಿಗಳು ಮೊದಲೇ ಯಮನಿಯಮದಲ್ಲಿ ಹೇಳೋದು ಅದನ್ನೇ. ಆನಂತರ ಇವೆಲ್ಲವನ್ನೂ ಮೀರಿ ನಿಲ್ಲುವ ಒಂದು ಸ್ಥಿತಿ ಇದೆ, ಅದೇ ಪ್ರಾಣಾಯಾಮ. ಅದಕ್ಕೆ ಪ್ರಾಣಾಯಾಮ ಅದ್ಭುತ. ಅದು ಯಮ, ನಿಯಮ, ಆಸನ, 4ನೇದು ಪ್ರಾಣಾಯಾಮ. ಆ ಪ್ರಾಣಾಯಾಮ ಅಥವಾ ಉಸಿರು, ಪ್ರಾಣ ಅಂದ್ರೆ ಉಸಿರು, ಆಕ್ಸಿಜನ್, ಆಮ್ಲಜನಕ, ಅದ್ರಾಗೇನು ಸಂಶಯ ಬೇಡ. ಈ ಉಸಿರಾಟ ಇದೆಯಲ್ಲ, ಅದು ದೇಹ ಮತ್ತು ಆತ್ಮಕ್ಕೆ ನಡುವಿನ ಕೊಂಡಿ. ಆತ್ಮವನ್ನ ದೇಹದ ಜೊತೆಗೆ ಕೂಡಿಸೋದೇ ಉಸಿರು. ದೇಹದ ಬೆಳವಣಿಗೆಗೆ ಕಾರಣ ಆಗೋದೇ ಉಸಿರು. ಮಗು ಹೊರಗಡೆ ಬಂದಮೇಲೆ ಅಳೋದು ಅದು ಊಟಕ್ಕೋಸ್ಕರ ಅಲ್ಲ, ಆಹಾರಕ್ಕೋಸ್ಕರ ಅಲ್ಲ. ಭಾಳ ಜನ ಹಸಿವಾಗಿರುತ್ತೆ ಅದಕ್ಕೆ ಇಲ್ಲ. ನೀವು ಒಂದು ಸ್ವಲ್ಪ ಹಾಲು ಕುಡ್ಸೋದು ತಡ ಆದ್ರೂ, ಜೇನುತುಪ್ಪ ನೆಕ್ಸೋದು ತಡ ಆದ್ರೂ ಮಗು ತಡ್ಕೊಳುತ್ತೆ. ಎಷ್ಟೋ ಮಕ್ಕಳು ತಾಸುಗಟ್ಟಲೆ ತಡ್ಕೊತವೆ, ಏನು ತೊಂದರೆ ಇಲ್ಲ. ಆ ಮಗು ಅಳೋದು ಏನಕ್ಕೆ ಅಂತಂದರೆ, ಆ ಶ್ವಾಸಕೋಶದಲ್ಲಿ ಉಸಿರು ತಗೋಬೇಕಾಗಿದೆ.
ಉಸಿರಾಟದ ಪ್ರಕ್ರಿಯೆ ಅದು. ಆಮೇಲೆ ಮನುಷ್ಯ ಜೀವ ಮಾತ್ರ ಅಳೋದು, ಬೇರೆ ಯಾವ ಪ್ರಾಣಿಗಳು ಅಳಂಗಿಲ್ಲ. ಈಗ ಹಸುವಿನ ಕರು ಹುಟ್ಟಿದ ಕೂಡಲೇ ಅದೇನು ಅರ್ಚಲ್ಲ. ಬೆಕ್ಕು, ನಾಯಿ ಮರಿಗಳೆಲ್ಲ ಹುಟ್ಟಿದ ಕೂಡಲೇ ಅರ್ಚಲ್ಲ. ಅವಕ್ಕೆ ಉಸಿರಾಟದ ವ್ಯವಸ್ಥೆ ಮನುಷ್ಯನಿಗಿಂತ ಸ್ವಲ್ಪ ಬೇರೆ ಇದೆ. ಅವಕ್ಕೂ ಶ್ವಾಸಕೋಶನೇ ಇದೆ, ಆದರೆ ಮನುಷ್ಯನಿಗಿಂತ ಸ್ವಲ್ಪ ಬೇರೆ ಥರ ಭಿನ್ನ ಇದೆ. ಆದರೆ ನಮ್ಮ ತತ್ವಜ್ಞಾನಿಗಳು ಹೇಳೋದು, ನಿಜಗುಣ ಶಿವಯೋಗಿಗಳು ಹೇಳೋದು, ಬೇರೆಯವರೆಲ್ಲ ಹೇಳೋದು ಏನಕ್ಕೆ ಮಗು ಅಳುತ್ತೆ ಅಂತಂದರೆ ಅದು ಆಹಾರಕ್ಕೂ ಅಲ್ಲ, ಉಸಿರಾಟಕ್ಕೂ ಅಲ್ಲ. ಈ ಭೂಮಿ ಮೇಲೆ ಬಂದಲ್ಲ ನಾನು ಪರಮಾತ್ಮನಿಂದ ದೂರ ಆದ್ನಲ್ಲ ಅಂತ ಅಳುತ್ತೆ ಅಂತ ಅವ್ರು ಹೇಳೋದು. ಅದು ಇರ್ಬೋದು, ಅದು ದಿವ್ಯಜ್ಞಾನಿಗಳು ಹೇಳೋದು, ನಿಜಗುಣ ಶಿವಗಳು, ಷಣ್ಮುಖ ಶಿವಗಳು ಇವರೆಲ್ಲ ಹೇಳೋದು ಅದೇನೆ. ಮಗು ಅಳೋದು ಅದು ತನ್ನ ಚಿಂತೆ, ತಾಯಿ ಗರ್ಭದಲ್ಲಿದ್ದಾಗ ಅರಿವಿರ್ತದೆ. ಆ ಏನು ಹೆರಿಗೆ ಸಂದರ್ಭದಲ್ಲಿ ಅರಿವು ಹೊರಟೋಗ್ಬಿಡುತ್ತೆ. ಅಂದರೆ ಮೂಲ ಹಿಂದಿನ ಜನ್ಮ ನಾನು ಏನಾಗಿದ್ದೆ ಅದೆಲ್ಲ ನೆನಪಿರುತ್ತೆ. ಹೊರಗೆ ಬಂದ ಕೂಡಲೇ ಅದು ಹೊರಟೋಗ್ಬಿಡುತ್ತೆ. ಆದ್ದರಿಂದ ಅದು ಅಳುತ್ತೆ, ಭೂಮಿಗೆ ಬಂದ್ಬಿಟ್ನಲ್ಲಪ್ಪ ಇನ್ನು ದುಃಖ ಅನುಭವಿಸ್ಬೇಕಲ್ಲ ಅಂತ ಹೇಳಿ. ಅದು ಇರ್ಬೋದು, ನಿಮಗೆ ಗೊತ್ತಾಗಲ್ಲ ಅಷ್ಟೇ. ಹೀಗೆ ಅಂದರೆ ಪ್ರಾಣ ಏನಿದೆಯಲ್ಲ, ಉಸಿರು ಸಾಮಾನ್ಯ ಅಲ್ಲ. ಸುಮ್ಮನೆ ಬೇರೆ ಪ್ರಾಣಿಗಳು ಉಸಿರು ಬಿಡೋದು, ಉಸಿರು ತಗೊಳ್ಳೋದು ಮಾಡ್ತಾವೆ ಬದುಕಕ್ಕೋಸ್ಕರ. ಮನುಷ್ಯತ್ವದಲ್ಲಿ ಕೇವಲ ಉಸಿರಾಟ ಅಲ್ಲ ಅದು ಪ್ರಾಣಾಯಾಮ. ನಿದ್ದೆ ಕೇವಲ ನಿದ್ದೆ ಅಲ್ಲ, ಅದು ಒಂದು ಅರೆ ಸಮಾಧಿ ಸ್ಥಿತಿ ನಿದ್ರೆ. ಅದಕ್ಕೆ ಯಾರಿಗೆ ಒಳ್ಳೆ ನಿದ್ರೆ ಬರ್ತದೆ ಅವರು ಅಪರಾಧಿಗಳಾಗಲ್ಲ. ಸಾಮಾನ್ಯವಾಗಿ ಯಾರು ನಿದ್ದೆ ಬರಲ್ವಲ್ಲ ಅವರೇ ಅಪರಾಧಿಗಳಾಗದು. ನಿದ್ದೆ ಬರಲಾರ್ದವ್ರು ಎರಡಾಗ್ತಾರೆ, ಇಲ್ಲ ಅಪರಾಧಿಗಳಾಗ್ತಾರೆ, ಇಲ್ಲ ಯೋಗಿಗಳಾಗ್ತಾರೆ. ಎರಡಾಗ್ಬೋದು. ಇಲ್ಲ ಮೂರನೇವರು ಒಬ್ರು ಆಗ್ಬೋದು, ರೋಗಿಗಳು. ಅವ್ರಿಗೆ ನಿದ್ದೆನೂ ಬರಲ್ಲ, ಅಪರಾಧ ಮಾಡೋ ಶಕ್ತಿ ಇರಲ್ಲ. ಅಪರಾಧ ಮಾಡಬೇಕು ಅನ್ಸಿದ್ರು ಅಪರಾಧ ಮಾಡೋ ಶಕ್ತಿ ಇರಲ್ಲ. ಅವರು 3 ಪ್ರಕಾರದ ಜನರಿಗೆ ನಿದ್ದೆ ಬರಲ್ಲ ಅಂತ ಹೇಳ್ತಾರೆ. ಒಂದು ಅಪರಾಧಿಗಳು, ಕಳ್ಳರು, ಆಮೇಲಿಂದ ವ್ಯಭಿಚಾರಿಗಳು, ಇವ್ರಿಗೆ ನಿದ್ದೆ ಬರಲ್ಲ. ಮತ್ತು ಯೋಗಿಗಳಿಗೆ ನಿದ್ದೆ ಬರಲ್ಲ. ಯೋಗ ಮಾರ್ಗದಲ್ಲಿ ನಡಿಬೇಕು ಅಂತಕ್ಕಂಥವ್ರು, ಯೋಗಿ ಆಗಲೇಬೇಕು ಅಂತೇನಿಲ್ಲ, ಯೋಗ ಮಾರ್ಗದಲ್ಲಿ ನಡೀತಾ ಇರೋರ್ಗು ನಿದ್ದೆ ಕಡಿಮೆ ಆಗಬಹುದು. ಆಮೇಲೆ ರೋಗಿಗಳಿಗೆ ನಿದ್ದೆ ಬರಲ್ಲ, ಸರಿ ನಿದ್ದೆ ಬರಲ್ಲ. ಈ ಮೂರಲ್ಲಿ ಯಾವುದಾದ್ರು ಒಂದು ಆಗಿರ್ತೀವಿ ನಿದ್ದೆ ಬರಲಾರ್ದವ್ರು, ಗೊತ್ತಾಯ್ತಲ್ವ? ಅದಕ್ಕೆ ನಿದ್ರೆಯೂ ಕೂಡ ಒಂದು ಒಳ್ಳೆ ಪ್ರಾಣಾಯಾಮನೇ. ಯಾರಿಗಾದ್ರೂ ಗಾಢವಾಗಿ ನಿದ್ರೆ ಬರ್ತಿದ್ರೆ ಸಂತೋಷ ಪಡಿ ನೀವು. ನಿದ್ದೆ ಬರೆದಿದ್ರು ಏನು ದುಃಖ ಮಾಡ್ಕೋಬೇಡಿ. ನಿದ್ದೆ ಬರೆದಿದ್ರೆ ದುಃಖ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ನಮಗೆ ಋಷಿಗಳು, ಶರಣರು, ಸಂತರು ತೋರಿಸ್ಕೊಟ್ಟಿದ್ದಾರೆ. ನಿದ್ದೆ ಬರೆದಿದ್ರೆ ಏನು ಮಾಡೋದು? ಜಪ ಮಾಡು, ಪ್ರಾಣಾಯಾಮ ಮಾಡು, ದೀರ್ಘ ಉಸಿರಾಟ ಮಾಡು, ಆಮೇಲಿಂದ ಸಚ್ಚಿಂತನೆ ಮಾಡು. ಹಂಗೂ ಅನುಕೂಲ ಇದ್ರೆ ಓದ್ಕೊ. ಮೊಬೈಲಲ್ಲ ಓದ್ಕೊಳ್ಳೋದು, ಪುಸ್ತಕದಲ್ಲಿ ಓದ್ಕೊಳ್ಳಿ, ಬರೀರಿ. ಅದಕ್ಕೆ ಶರಣರು ಯಾಕಿಷ್ಟು ಕೆಲಸ ಮಾಡಿದರು? ಮಹಾದೇವೆಕ್ಕ ಬದುಕಿದ್ದೊಂದು 20 ವರ್ಷದೊಳಗಡೆ ಇರ್ಬೋದು, ಆದರೆ ಅಷ್ಟು ಬೇಗ ಅಷ್ಟು ವಚನಗಳು ಹೆಂಗೆ ಬರೆದ್ರು, ಅಷ್ಟೆಲ್ಲ ಹೇಗೆ ಮಾಡಿದ್ರು? ಅದಕ್ಕೆ ಕಾರಣ ಅವ್ರು ನಿಮ್ಮಂಗೆ ತಾಸುಗಟ್ಟಲೆ ನಿದ್ದೆ ಮಾಡ್ತಿರ್ಲಿಲ್ಲ. ರಾತ್ರಿ ಬೇಗ ಎಚ್ಚರ ಆದರೆ ಅವರು ಒಂದೇ ನಿದ್ದೆ, ಅದು ಲಿಂಗ ಶಿವಯೋಗ ನಿದ್ರೆ. ಎದ್ಬಿಟ್ಟು ಅವರು ಸ್ನಾನ ಪೂಜೆ ಮಾಡ್ಕೊಳ್ತಿದ್ರು, ಅದಕ್ಕೆ ಅನುಕೂಲ ಮಾಡ್ಕೊತಿದ್ರು ಶರಣರು. ಸ್ನಾನ ಪೂಜೆ ಮಾಡ್ಕೊಂಡು ಬರಿತಾ ಕೂತ್ಕೊಳ್ತಾ ಇದ್ರು. ಓಲೆ ಕಂಠ ತಗೊಂಡು ಬರಿತಿದ್ರು, ಓದ್ತಿದ್ರು, ಅದನ್ನು ಸರಿಪಡಿಸ್ತಿದ್ರು. ಇಷ್ಟು ಕೆಲಸ ಮಾಡಿದ್ರು ಅಂತ ಇಷ್ಟೆಲ್ಲ ಆಗಿರೋದು. ಅದಕ್ಕೆ ಕಾಯಿಲೆಗಳಲ್ಲ ಅವು. ನಿದ್ರೆ ಬರದೇ ಇರೋದೊಂದು ದೊಡ್ಡ ಕಾಯಿಲೆ ಅನ್ಕೊಂಡ್ಬಿಟ್ಟಿದ್ದಾರೆ. ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅಲ್ಲಿ ಯೋಗ ಟೀಚರ್ ಹೇಳ್ತಾ ಇದ್ರು, ಈಗ ಅಪ್ಪವರು ನಿದ್ರೆ ಬಗ್ಗೆ ಮಾತಾಡ್ತಾರೆ. ಯಾರಿಗೆ ನಿದ್ದೆ ಬರುತ್ತೋ ಅವ್ರು ಪುಣ್ಯವಂತರು, ನಿದ್ದೆ ಬರೆದಿದ್ದವ್ರು ಪಾಪಿಗಳು ಅಂತ ಹೇಳ್ಬಿಟ್ರು. ಪಾಪ ಅವ್ರಿಗೂ ಗೊತ್ತಿಲ್ಲ ಅದು. ಕೊನೆಗೆ ನಾನು ಹೇಳಿದೆ, ಇಲ್ಲ, ನಿದ್ದೆ ಬರೋರು ಪುಣ್ಯವಂತರು ಇರ್ಬೋದು, ನಿದ್ದೆ ಬರಲಾರ್ದವ್ರು ಅದಕ್ಕಿಂತ ಪುಣ್ಯವಂತರು ಅಂತ ತಿಳ್ಕೊಳ್ಳಿ ನೀವು ಅಂತ. ನೀವು ಅದಕ್ಕಿಂತ ಪುಣ್ಯವಂತರು. ಟೆನ್ಷನ್ ಮಾಡ್ಕೋಬೇಡಿ, ತಾಪ ಮಾಡ್ಕೋಬೇಡಿ, ಎದ್ದು ಕೂತ್ಕೊಳ್ಳಿ. ನೀವೇನು ಕೂತ್ಕೊಳ್ಳಾರ್ದಷ್ಟಂತೂ ಅಶಕ್ತರಾಗಿರಲ್ಲ ನಿದ್ದೆ ಬರಲಾರದಕ್ಕೆ. ಎದ್ದು ಕೂತ್ಕೊಂಡು ಉಸಿರಾಟ ಪ್ರಾರಂಭ ಮಾಡಿ. ಈ ಉಸಿರು ಅಂದರೆ ಸುಮ್ಮನೆ ಉಸಿರು ಅಲ್ಲ, ಅದು ನಮಗೆ ಆತ್ಮನ ಕಡೆಗೆ ಕರ್ಕೊಂಡು ಹೋಗ್ತಕ್ಕಂಥ ಮಾರ್ಗ. ವಿಮಾನ ಮಾರ್ಗ, ಅದು ವಾಯುಮಾರ್ಗ, ಏರ್ ಏವಿಯೇಷನ್, ಗೊತ್ತಾಯ್ತಲ್ವ? ಆದ್ದರಿಂದ ಉಸಿರಾಟ ಅಂದರೆ ಸಾಮಾನ್ಯ ಅಂತ ತಿಳ್ಕೊಬೇಡಿ.
ನಮ್ಮನ್ನು ಬದುಕಿಸಿರೋದದು, ಆತ್ಮನ ಜೊತೆ ನಮ್ಮನ್ನು ಕೂಡಿಸೋದದು. ಅಂತಹ ಪ್ರಾಣಾಯಾಮನ ಕಂಡಿಡಿದವರು ನಮ್ಮ ಋಷಿಗಳು. ಅದೇ ಹೇಳಬೇಕಾಗಿತ್ತು. ಈ ಪುರಾಣಗಳ ಗದ್ದಲದಿಂದ, ಯುದ್ಧಗಳ ಗದ್ದಲದಿಂದ, ಬಡಿದಾಟಗಳು, ಜಾತಿ, ಕುಲ, ಗೋತ್ರ, ಯಾಗ, ಯಜ್ಞ, ದೇವತೆಗಳು ಇವೆಲ್ಲವನ್ನೂ ಬಿಟ್ಬಿಟ್ರು ಅವರು. ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ತಪಸ್ಸು ಮಾಡಿದ್ರು. ತಪಸ್ಸು ಮಾಡಿದ್ರು ಅಂದ್ರೇನು? ಒಂಟಿ ಕಾಲಲ್ಲಿ ನಿಂತು ಮಾಡಿದ್ರು, ಉಲ್ಟಾ ನಿಂತು ಮಾಡಿದ್ರು, ಹಂಗಲ್ಲ. ಸುಮ್ಮನೆ ಕೂತ್ರು ಅವರು. ಕೂತ್ರು. ನಿನಗೇನು ಅನ್ಸುತ್ತಪ್ಪ? ಒಂದು 3 ತಾಸು ಸುಮ್ಮನೆ ಕೂತ್ಕೋ, ನಿನಗೇನು ಅನ್ಸುತ್ತೆ ಹೇಳು ಅಂತ ಶಿಷ್ಯನಿಗೆ ಕೇಳಿದ್ರು. ಅವರು ಸ್ವತಃ ಕೂತ್ಕೊಂಡ್ರು, ಕುಂಭಕ ಮಾಡಕ್ಕೆ ಶುರು ಮಾಡಿದ್ರು. ಇದು ಮಾಡಿದ್ದು. ಪ್ರಾಣಾಯಾಮ ಹುಟ್ಕೊಂಡಿದ್ದು ಹಿಂಗೆ, ಗೊತ್ತಾಯ್ತಲ್ಲ. ಮೊದಲು, ಆಮೇಲೆ ಪ್ರಾಣಾಯಾಮದ ನಂತರ ಇವೆಲ್ಲ ಹುಟ್ಕೊಂಡಿದ್ದು. ಧ್ಯಾನ, ಸಮಾಧಿ ಇವೆಲ್ಲ ಗೊತ್ತಾಗಿದ್ದು. ಮೊದಲು ಧ್ಯಾನ ಸಮಾಧಿಗಳೆಲ್ಲ ಹುಟ್ಟಿದ್ದು, ಮೊದಲು ಪ್ರಾಣಾಯಾಮ. ವೇದಗಳು ಮೊದಲು ಹುಟ್ಟಿಲ್ಲ. ಸುಳ್ಳು ಹೇಳಿದಾರೆ ಅವರು. ಬ್ರಹ್ಮ ತಂದುಕೊಟ್ಟ, ಬ್ರಹ್ಮನ ತಂದುಕೊಟ್ಟಿಲ್ಲ, ಯಾರು ತಂದುಕೊಟ್ಟಿಲ್ಲ. ಕುರಾನ್ದವರು ಹಂಗೆ ಸುಳ್ಳು ಹೇಳಿದ್ರು. ಬಾವಿಲಿತ್ತಂತೆ ಅದು, ಅದನ್ನು ತೆಗೆದ್ರು ಮಹಮ್ಮದನ್. ಇಲ್ಲ, ಅವೆಲ್ಲ ಹೊಳೆದಂಥವು. ಅವ್ರಿಗೆ ನೆನಪಿನ ಶಕ್ತಿನೂ ಚೆನ್ನಾಗಿರ್ತಿತ್ತು. ನೆನಪಿಟ್ಕೊಂಡು ಕಲಿಸ್ತಿದ್ರು ಶಿಷ್ಯರಿಗೆ. ಹಿಂಗೆ ವೇದಗಳು ಹುಟ್ಟಿದ್ವು, ಹಿಂಗೆ ಕುರಾನ್ ಹುಟ್ಟಿತು, ಹಿಂಗೆ ಬೈಬಲ್ ಹುಟ್ಟಿತು, ಗೊತ್ತಾಯ್ತಲ್ಲ. ಅವಾಗ ವೇದಗಳ ಕಾಲಕ್ಕೆ ಲಿಪಿ ಇರಲಿಲ್ಲ. ಮಹಮ್ಮದ್ ಪೈಗಂಬರ್ಗೆ ಲಿಪಿ ಅಕ್ಷರ ಬರೆಯೋಕ್ಕೆ ಬರ್ತಿರ್ಲಿಲ್ಲ. ಅವರಿಗೆ ಕಾಣಿಸ್ತಿತ್ತು, ಅದು ಅಂದರೆ ಹೊಳಿತಿತ್ತು. 3ನೇ ಕಣ್ಣಿನಿಂದ ಬಂದಂತಹದ್ದು ಅಂತ ತಿಳ್ಕೊಬೇಕು. ಅವ್ರಿಗೆ 3ನೇ ಕಣ್ಣಿನ ಕಲ್ಪನೆ ಇಲ್ಲ. ಪಾಶ್ಚಿಮಾತ್ಯರಿಗೆ 3ನೇ ಕಣ್ಣಿನ ಇಂಟ್ಯೂಷನ್ ಎಲ್ಲ ಅಂತ ಇತ್ತೀಚೆಗೆ ಶುರು ಮಾಡ್ಕೊಂಡಿದ್ದಾರೆ ಅಷ್ಟೇ. ಅಂದರೆ ಪ್ರಾಣಾಯಾಮವನ್ನು ಕಂಡುಹಿಡಿಯೋರು ಅವರು ವೇದಾಂತಿಗಳಾದರು. ಅಂದರೆ ವೇದವನ್ನು ಅಂತ್ಯಗೊಳಿಸಿ, ಈ ಗದ್ದಲಗಳನ್ನೆಲ್ಲ ನಿಲ್ಲಿಸಿ ಶಾಂತವಾಗಿ ಕೂತ್ಕೊಂಡು ಅವರು ಪ್ರಾಣಾಯಾಮ ಮಾಡೋಕ್ಕೆ ಶುರು ಮಾಡಿದ್ರು. ಅದರಲ್ಲಿ ಸಿಕ್ಕಂತಹ ಇವೆಲ್ಲ ಧ್ಯಾನ, ಧಾರಣ, ಧ್ಯಾನ, ಸಮಾಧಿ, ಐಕ್ಯ ಸ್ಥಿತಿ, ನಿರ್ವಾಣ. ಬುದ್ಧನೂ ಹಾಗೇನೆ. ಬುದ್ಧನು ಸುಮ್ಮನೆ ಕೂತ ಮೇಲೆ ಅವ್ರಿಗೆ ಜ್ಞಾನೋದಯ ಆಗಿದೆ. ಮಹಾವೀರನು ಅಷ್ಟೇನೆ. ಅವ್ರು 12 ವರ್ಷ ಕಾಡಲ್ಲಿ ವಾರಕ್ಕೊಂದ್ಸಾರಿ ಊಟ ಮಾಡ್ತಿದ್ರು, 15 ದಿವಸಕ್ಕೊಂದ್ಸಾರಿ ಆಹಾರ ಸ್ವೀಕಾರ, ಗಡ್ಡೆ ಗೆಣಸು ತಿಂತಿದ್ರು, 21 ದಿವಸಕ್ಕೊಮ್ಮೆ ತಿಂತಿದ್ರು. ಹಂಗೆ ಮಾಡಿದ್ದಕ್ಕೆ ಒಳಗಡೆಯಿಂದನೇ ಹುಟ್ಟಿದ್ವಿ ಇವೆಲ್ಲ. ಹೊರಗಡೆ ಕಲಿತು ಹೇಳಿದವಲ್ಲ ಇವು. ಅವರೆಲ್ಲ ಕಲಿತು ಹೇಳಿದ್ದಲ್ಲ, ಯಾರು ಹೇಳ್ಕೊಟ್ಟಿದ್ರು. ಇವರು ಸುಳ್ಳು ಹೇಳಿದ್ರು, ಬ್ರಹ್ಮ ಹೇಳ್ಕೊಟ್ಟ, ಬ್ರಹ್ಮ ತಂದುಕೊಟ್ಟ. ಇಲ್ಲ, ಆತ್ಮ. ಅದಕ್ಕೆ ಅಲ್ಲಮ ಪ್ರಭುಗಳು ಹೇಳ್ತಾರೆ, ವೇದಗಳು ಉಸಿರಿನ ಬಲದಿಂದ ಆದವು. ಅದ್ಭುತವಾದ ಜ್ಞಾನ. ವೇದಗಳು ಸ್ವಯಂಭೂ ಅಲ್ಲ, ಉಸಿರಿನ ಬಲದಿಂದ ಆದವು. ಅಂದರೆ ಕುಂಭಕ ಮಾಡಿ ಪ್ರಾಣಾಯಾಮ ಮಾಡಿದಾಗ ಅವ್ರಿಗೆ ಒಳಗಡೆಯಿಂದ ಹೊಳಿತು. ಇಲ್ಲ, ಪೂರ್ಣಮದ ಪೂರ್ಣಮಿದಂ ಈಶಾವಾಸ್ಯಮಿದಂ ಸರ್ವಂ. ಇವೆಲ್ಲ ಯಾರೋ ಕಲಿಸ್ಕೊಟ್ಟಿದ್ದಲ್ಲ ಮೊದಲು ಋಷಿಗೆ. ಅದಕ್ಕೆ ಅವನು ಏನು ಹೇಳ್ದ? ನಂದಲ್ಲಪ್ಪ ಇದು, ಪರಮಾತ್ಮಂದು, ಬ್ರಹ್ಮಂದು ಅಂತ ಹೇಳ್ದ. ಅದಕ್ಕೆ ಇವ್ರು ಮುಂದಿನವ್ರು ಏನು ತಿಳ್ಕೊಂಡ್ರು? ಬ್ರಹ್ಮ ತಂದುಕೊಟ್ಟ ಅಂತ ತಿಳ್ಕೊಂಡ್ರು. ನೋ, ಬ್ರಹ್ಮ ತಂದುಕೊಟ್ಟಿದ್ದಲ್ಲ, ಬರೆದು ಕೊಟ್ಟಿದ್ದಲ್ಲ. ಅವು ಒಳಗಡೆಯಿಂದ ಆತ್ಮನಿಂದ ಹುಟ್ಟಿದಂತಹ. ನಿಮಗೆ ಯಾವಾಗಲೂ ಒಂದೊಂದ್ಸರಿ ಹೊಳೆಯುತ್ತೆ ನೋಡಿ, ಕವಿಗಳಿಗೆ ಒಳ್ಳೆ ಕವಿತೆ ಹೊಳೆಯುತ್ತೆ. ಅವ್ರು ಇನ್ನೂ ಅಭ್ಯಾಸ ಮಾಡಿರ್ತಾರೆ, ಓದಿರ್ತಾರೆ, ಅಕ್ಷರಗಳು ಕಲ್ತಿರ್ತಾರೆ. ಹಂಗೂ ಅಲ್ಲ ಇದು. ಕವಿತೆಗಳನ್ನು ಮೀರಿಸಿದ್ದು ಉಪನಿಷತ್ತುಗಳು, ಕವಿತೆಗಳನ್ನು ಮೀರಿಸಿದ್ದು ವಚನಗಳು. ಇವು ಅಂತರಂಗದ ಆತ್ಮವಿದ್ಯೆ. ಇವೆಲ್ಲ ಆತ್ಮನಿಂದ ಬಂದಂಥ. ಅದರಲ್ಲೂ ಕೆಲವು ಆಮೇಲೆ ಅವರು ಬುದ್ಧಿಪೂರ್ವಕವಾಗಿ ಹೇಳಿದವು ಇರ್ಬೋದು. ಎಲ್ಲವೂ ಹಂಗೆ ಬಂದವಂತವಲ್ಲ, ಬುದ್ಧಿಪೂರ್ವಕವಾಗಿ ಹೇಳಿದವು ಇದಾವೆ. ಈ ಖಂಡಿಸ್ತಕ್ಕಂಥದ್ದು, ಮಂಡಿಸ್ತಕ್ಕಂಥದ್ದು, ಅವ್ರು ಸರಿ ಇಲ್ಲ, ಇವ್ರು ಸರಿ, ಇವು ಬುದ್ಧಿಪೂರ್ವಕವಾಗಿ ಸುಬುದ್ಧಿಯಿಂದ ಹೇಳಿದಂಥ. ಇಷ್ಟೇ. ಪ್ರಾಣಾಯಾಮ ಹುಟ್ಟಿದ್ದು ಸುಮ್ಮನೆ ಕೂತಾಗ, ದೀರ್ಘ ಉಸಿರಾಟ ಮಾಡಿದಾಗ, ಎಲ್ಲ ನಿಯಮಗಳನ್ನು ದಾಟಿ ತನ್ನೊಳಗೆ ಇಳಿದಾಗ ಪ್ರಾಣಾಯಾಮ ಹುಟ್ಟಿತು. ಪ್ರಾಣಾಯಾಮದ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳನ್ನು ನಾಳೆ ನೋಡೋಣ. ಇವತ್ತು ಯೋಗ ದಿನ, ವಿಶ್ವ ಯೋಗ ದಿನ ಕಾರ್ಯಕ್ರಮ ಇದೆ ಇಲ್ಲೂ ಕೂಡ. ಆಮೇಲೆ ಯೋಗ ದಿನವನ್ನು ಆಚರಿಸೋಣ. ಬರಕ್ಕೆ ಶುರು ಮಾಡಿದ್ದಾರೆ ಈಗ. 7 ಗಂಟೆಗೆ ಸರಿಯಾಗಿ ಯೋಗಾಸನಗಳು ಮೊದಲಿಗೆ ನಡೆಯುತ್ತೆ. ರಮೇಶ್ ಅವರು, ಮಹಾಂತೇಶ್ ಅವರು ಆ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಆನಂತರ ಒಂದು ಸಣ್ಣ ಸಭೆ ಮಾಡೋಣ. ಕೆಲವರು ಅಗ್ನಿವೀರರು, ಅಂದರೆ ಸೈನ್ಯಕ್ಕೆ ಆಯ್ಕೆ ಆಗಿರ್ತಕ್ಕಂಥ ಪಟುಗಳು, ಅವರೆಲ್ಲ
ಒಳ್ಳೆ ಶಕ್ತಿವಂತರು, ದೇಶ ಸೇವೆಗೆ ಹೋಗ್ತಾ ಇರ್ತಕ್ಕಂಥವ್ರು, ಕಲಿತು ಮತ್ತೆ ಸಮಾಜ ಸೇವೆಗೆ ಬರ್ತಕ್ಕಂಥವ್ರು ಅಗ್ನಿವೀರರು. ಅವ್ರಿಗೆಲ್ಲ ಸನ್ಮಾನ ಇಟ್ಕೊಂಡಿದ್ದಾರೆ 38 ಜನರಿಗೆ. ಅದೆಲ್ಲ ನಾಳೆ ನಂತರ ನೋಡೋಣ. ಈಗ ಸದ್ಯ ಮಂಗಳ ಮಾಡೋಣ. ಮಂಗಳ ಮಾಡಿ ನೀವು ಹೋಗಿ ಫ್ರೆಶ್ ಆಗಿ ಬನ್ನಿ, ಸಿದ್ಧರಾಗಿ ಬನ್ನಿ. ಸ್ನಾನ ಮಾಡಿಲ್ದಿದ್ದವರು ಎಲ್ಲ ಮುಗಿಸ್ಕೊಂಡು ಬನ್ನಿ. ಆನಂತರ ಯೋಗಾಸನಗಳು ನಡೆಯುತ್ತೆ. ಬೆಲ್ ಮಾಡ್ತಾರೆ, ಎಲ್ಲ ಸಿದ್ಧತೆ ಆದಮೇಲೆ ಬೆಲ್ ಮಾಡ್ತಾರೆ. ಬೆಲ್ ಮಾಡಿದ ಕೂಡಲೇ ಬಂದ್ಬಿಡಿ ಎಲ್ಲರೂ. ಆ ಯೋಗಾಸನಗಳ ಕಾರ್ಯಕ್ರಮ ಆದಮೇಲೆ, ಪ್ರಾಣಾಯಾಮದ ಕಾರ್ಯಕ್ರಮ ಆದಮೇಲೆ ಇದನ್ನು ನೋಡೋಣ, ಏನು ಸಭೆ ಮಾಡೋಣ. ಆನಂತರ ಎಲ್ರಿಗೂ ಪ್ರಸಾದ. ಉಪವಾಸ ಮಾಡೋರಿಗಂತೂ ಅವ್ರಿಗೇನು ಇರ್ತದೋ ಅದನ್ನು ತಗೊಳ್ಳಿ. ಸರ್ವರಿಗೂ ಶರಣ ಶರಣ.